ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೇ 13ನೇ ತಾರೀಕಿಂದ ಮೇ 15ರವರೆಗೂ ಕೂಡ ಟ್ರಂಪ್ ಚೈನಾ ಪ್ರವಾಸವನ್ನು ಕೈಗೊಂಡಿದ್ರು. ಟ್ರಂಪ್ ಚೈನಾ ಪ್ರವಾಸದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಟ್ರಂಪ್ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಇರಾನ್ ಮೇಲೆ ಒತ್ತಡ ಹಾಕಿಸ್ತಾರ, ಚೈನಾ ಮೂಲಕವಾಗಿ ಹರ್ಮೋಜ್ ಅನ್ನ ನಿಭಾಯಿಸ್ತಾರ, ಹೀಗೆ ಸಾಕಷ್ಟು ಕುತೂಹಲಗಳಿದ್ವು. ಆದರೆ ಟ್ರಂಪ್ ಚೈನಾಗ್ ಹೋಗಿ ಮಾಡಿದ್ದೇನು ಗೊತ್ತಾ? ತಾನು ಮಂಗಾಗಿ ಬಂದಿದ್ದು, ಜೊತೆಗೆ ಅಮೆರಿಕದ ಮರ್ಯಾದೆಯನ್ನ 3 ಕಾಸಿಗೆ ಹರಾಜು ಹಾಕಿದ್ದು. ಮಿತ್ರರೇ, ನಾನು ಹೇಳೋದು ನಿಮಗೆ ಸಮಂಜಸವಾಗಿ ಕಾಣದೇ ಇರಬಹುದು. ಈ ವಿಡಿಯೋನ ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಟ್ರಂಪ್ ಎಂತಹ ಬ್ಲಂಡರ್ ಮಾಡಿದ್ದಾರೆ. ಚೈನಾಗ ಅವರು ಹೋಗಿದ್ರಿಂದ ಅಮೆರಿಕಾಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ, ಇವತ್ತು ಚೈನಾವನ್ನು ಯಾವ ರೀತಿಯಾಗಿ ಟ್ರಂಪ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಅಮೆರಿಕವನ್ನು ಯಾವ ರೀತಿಯಾಗಿ ಕೆಳಗೆ ತಳ್ತಾ ಇದ್ದಾರೆ. ಟ್ರಂಪ್ ಮಾಡ್ತಾ ಇರುವಂತಹ ಬ್ಲಂಡರ್ಗಳು ಇಡೀ ಗ್ಲೋಬಲ್ ಆರ್ಡರನ್ನು ಯಾವ ರೀತಿಯಾಗಿ ಬದಲಾಯಿಸ್ತಾ ಇದೆ, ಇದೆಲ್ಲದರ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಡಿಯೋ, ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಒಬ್ಬ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಇನ್ನೊಂದು ದೇಶದ ಪ್ರವಾಸವನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ತನ್ನ ದೇಶಕ್ಕೆ ಒಂದು ಸಣ್ಣ ರೀತಿಯಲ್ಲೂ ಅವಮರ್ಯಾದೆ ಆಗಬಾರದು ಅಂತ ಆತ ಪ್ರಯತ್ನ ಪಡ್ತಾನೆ. ತನ್ನ ದೇಶದ ಇತಿಹಾಸ ಆಗಲಿ, ಹಿಂದಿನವರು ಮಾಡಿರೋದಾಗ್ಲಿ, ಯಾವುದನ್ನು ಕೂಡ ಅಲ್ಲಿ ಹೆಚ್ಚು ಹೈಲೈಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಹಾಗೆ ಮಾಡ್ತಾರೆ ಅಂತಂದ್ರೆ, ಅವರು ಆ ದೇಶದ ಪ್ರತಿನಿಧಿ ಆಗಿರ್ತಾರೆ. ಈಗ ಉದಾಹರಣೆಗೆ ಟ್ರಂಪ್ ಚೈನಾಗೆ ಹೋಗಿದ್ದಾರಲ್ಲ, ಅಲ್ಲಿ ಅವರು ಕೇವಲ ಟ್ರಂಪ್ ಅಲ್ಲ, ಅವರು ಅಮೆರಿಕದ ಅಧ್ಯಕ್ಷ, ಅಂದ್ರೆ ಅಮೆರಿಕವೇ. ಯಾಕೆ ಕೇಳಿದ್ರೆ, ಟ್ರಂಪ್ ಏನೇ ನಿರ್ಧಾರಗಳನ್ನು ಕೈಗೊಂಡ್ರೂ ಕೂಡ ಅದನ್ನ ಅಮೆರಿಕದ ನಿರ್ಧಾರ ಅಂತಲೇ ಕರೆಯಲಾಗತ್ತೆ. ಹೀಗಾಗಿ ಆಡಳಿತದಲ್ಲಿರುವಂತಹ ಯಾವುದೇ ವ್ಯಕ್ತಿಯೂ ಕೂಡ ತನ್ನ ದೇಶವನ್ನು ಕೆಳಮಟ್ಟದಲ್ಲಿ ತೋರಿಸೋದಕ್ಕೆ ಇಷ್ಟನೇ ಪಡೋದಿಲ್ಲ. ವಿಪಕ್ಷದವರು ಮಾಡ್ತಾರೆ ಬಿಡಿ. ನಮ್ಮ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ದೇಶದ ಬಗ್ಗೆ ಮಾತನಾಡ್ತಾರೆ ಅಲ್ವಾ. ಚೈನಾ ನಮಗಿಂತ ಮುಂದೆ ಹೋಗಿದೆ, ನಾವು ಹಿಂದುಳಿದಿದ್ದೀವಿ, ಚೈನಾವನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ, ಹೀಗೆಲ್ಲ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಅದನ್ನ ಆಯಾ ದೇಶದವರು ಎಷ್ಟು ಬೇಕೋ ಅಷ್ಟೇ ತಗೊಳ್ತಾರೆ. ನಮ್ಮ ದೇಶದ ಜನರು ಕೂಡ ಅಷ್ಟೇ ಸ್ವೀಕರಿಸ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಅದನ್ನು ತಗೊಳ್ಳೋದೇ ಇಲ್ಲ. ಅದೇ ಪ್ರಧಾನಿ ನರೇಂದ್ರ ಮೋದಿ ಹೋಗ್ಬಿಟ್ಟು ಚೈನಾಗಿಂತ ನಾವು ಹಿಂದಿದ್ದೀವಿ ಅಂತ ಹೇಳಿದ್ರೆ ಇಡೀ ವಿಶ್ವ ಅದರ ಬಗ್ಗೆ ಮಾತನಾಡುತ್ತೆ. ಅದೊಂದು ಅಧಿಕೃತ ದಾಖಲೆ ಆಗತ್ತೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಟ್ರಂಪ್ ಈಗ ಚೈನಾಗೆ ಹೋಗ್ಬಿಟ್ಟು ಮಾಡಿದ್ದು ಕೂಡ ಅದೇ. ಅಮೆರಿಕ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ, ಅಮೆರಿಕ ಕುಸಿಯುತ್ತಿರುವಂತಹ ದೇಶ ಹೀಗಂತ ಕ್ಸಿ ಜಿನ್ಪಿಂಗ್ ಹೇಳಿದ್ರಂತೆ. ಅದನ್ನ ಟ್ರಂಪ್ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ. ಕ್ಸಿ ಹೇಳಿದ್ದು ಅಕ್ಷರಶಃ ನಿಜ ಅಂತ ಟ್ರೂತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ. ಇದನ್ನು ಕೇಳ್ತಿದ್ದ ಹಾಗೆ ನಿಮಗೆ ಶಾಕ್ ಆಗಬಹುದು, ಆದರೂ ಕೂಡ ಸತ್ಯ. ನೀವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಟ್ರಂಪ್ ಟ್ರೂತ್ ಸೋಷಿಯಲ್ನಲ್ಲಿ ಮಾಡಿದಂತಹ ಒಂದು ಪೋಸ್ಟ್. ಬಹಳ ಸುದೀರ್ಘವಾಗಿ ಒಂದು ಎಸ್ಸೆ ರೈಟಿಂಗ್ ಅನ್ನೇ ಬರೆದು ಬಿಟ್ಟಿದ್ದಾರೆ. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಚಿಕ್ಕದಾಗಿ ನಿಮ್ಗೆ ಹೇಳ್ತೀನಿ, ಪೂರ್ಣ ಹೇಳೋದಕ್ಕೆ ಹೋಗೋದಿಲ್ಲ. ಆರಂಭದಲ್ಲೇ ಬರೀತಾರೆ, ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹೇಳಿದ್ರು ಅಮೆರಿಕ ಕುಸಿಯುತ್ತಿರುವಂತಹ ರಾಷ್ಟ್ರ ಅಂತ. ಅವರು ಬಹಳ ಸೊಗಸಾಗಿ ಅದನ್ನು ಉಲ್ಲೇಖ ಮಾಡಿದ್ರು. ಕ್ಸಿ ಜಿನ್ಪಿಂಗ್ ಹೇಳ್ತಾ ಇರೋದು ಸರಿಯಾಗಿದೆ. ಯಾಕೆ ಅಂತಂದ್ರೆ, ಸ್ಲೀಪಿ ಜೋ ಬೈಡನ್ ಕಾಲದಲ್ಲಿ 4 ವರ್ಷಗಳ ಕಾಲ ಅಮೆರಿಕ ಬಹಳ ಹಿನ್ನಡೆಯನ್ನು ಅನುಭವಿಸಿದೆ. ಹೀಗಾಗಿ ಆ ವಿಷಯದಲ್ಲಿ ಕ್ಸಿ ಹೇಳಿದ್ದು ಸರಿಯಾಗಿತ್ತು. ಆದರೆ ಈಗ ನನ್ನ 16 ತಿಂಗಳ ಆಡಳಿತ ಇದೆಯಲ್ಲ, ಅಮೆರಿಕ ಬೌನ್ಸ್ ಬ್ಯಾಕ್ ಮಾಡಿದೆ. ನಮ್ಮ ಷೇರು ಮಾರುಕಟ್ಟೆ ನಾನು ಅಧಿಕಾರಕ್ಕೆ ಬಂದ ಬಳಿಕ 401,000 ಪಾಯಿಂಟ್ಗಳನ್ನು ತಲುಪಿದೆ. ಇವತ್ತು ವೆನಿಜುವೆಲಾದ ಚಿತ್ರಣ ಬದಲಾಗಿದೆ. ಇರಾನ್ ಮೇಲೆ ಯುದ್ಧ ಮಾಡಿದೀವಿ, ಆ ಯುದ್ಧ ಮುಂದುವರಿಯುತ್ತೆ. ವಿಶ್ವದಲ್ಲೇ ಅಮೆರಿಕದ ಸೇನೆ ಇದೆಯಲ್ಲ, ಇದು ಅತ್ಯಂತ ಶಕ್ತಿಶಾಲಿ. ನಾನು ಅಧಿಕಾರಕ್ಕೆ ಬಂದ ಬಳಿಕ $18 ಟ್ರಿಲಿಯನ್ ಹೂಡಿಕೆ ಅಮೆರಿಕಾಗೆ ಬಂದಿದೆ. ಹೀಗಾಗಿ ಅಮೆರಿಕದ ಮಂದಿ ಈ ಹಿಂದೆಂದಿಗಿಂತಲೂ ಹೆಚ್ಚು ಉದ್ಯೋಗಸ್ಥರಾಗಿದ್ದಾರೆ. 2 ವರ್ಷದ ಹಿಂದೆ ನಿಜವಾಗ್ಲೂ ಕೂಡ ಅಮೆರಿಕ ಒಂದು ಕುಸಿಯುವ ರಾಷ್ಟ್ರ ಆಗಿತ್ತು. ಆದರೆ ಇವತ್ತಲ್ಲ, ಇವತ್ತು ವೇಗವಾಗಿ ಬೆಳೆಯುವಂತಹ ರಾಷ್ಟ್ರವಾಗಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ವೇಗವಾಗಿ ನಮ್ಮ ಆರ್ಥಿಕತೆ ಬೆಳೀತಾ ಇದೆ. ಹೀಗಂತ ಟ್ರಂಪ್ ಬಹಳ ಉದ್ದವಾದಂತಹ ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಮಾಡ್ತಾರೆ. ಮಿತ್ರರೇ, ಟ್ರಂಪ್ ಅವರನ್ನವರು ಹೊಗಳಿಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಅಮೆರಿಕವನ್ನ ಬದಲಾಯಿಸಿದ್ದೀನಿ ಅಂತಂದ್ರೆ ಯಾರ ಅಪಸ್ವರವೂ ಕೂಡ ಇಲ್ಲ. ಆದರೆ ಕ್ಸಿ ಜಿನ್ಪಿಂಗ್ ಹೇಳಿದ್ರು ಅಮೆರಿಕ ಒಂದು ಕುಸಿಯುತ್ತಿರುವಂತಹ ರಾಷ್ಟ್ರ, ಅದು ಸತ್ಯವಾದಂತಹ ಮಾತು. ಈ ಹಿಂದೆ ಆ ಪರಿಸ್ಥಿತಿ ಇತ್ತು ಅಂತ ಟ್ರಂಪ್ ಅದನ್ನು ಒಪ್ಕೊಂಡ್ರಲ್ಲ, ಅಲ್ಲಿಗೆ ಟ್ರಂಪ್ ಅವರ ಅಷ್ಟೂ ಘನತೆ ಮಣ್ಣು ಪಾಲಾಯಿತು. ಕೇವಲ ಟ್ರಂಪ್ ಅವರ ಘನತೆ ಅಲ್ಲ, US-ಗೂ ಕೂಡ ಇದು ಬಹಳ ದೊಡ್ಡ ಹಿನ್ನಡೆ. ನೀವೇ ಯೋಚನೆ ಮಾಡಿ, ಇವತ್ತು ಅಮೆರಿಕಾಗೆ ಪ್ರತಿಸ್ಪರ್ಧಿ ಯಾರು? ರಷ್ಯಾನ, ಭಾರತನ, ಅಥವಾ ಯುರೋಪ್ನ ಯಾವುದಾದ್ರೂ ರಾಷ್ಟ್ರಗಳ? ಈ ಯಾವುದೂ ಕೂಡ ಅಲ್ಲ. ಅಮೆರಿಕಾಗೆ ಅತ್ಯಂತ ಪ್ರಬಲ ಪ್ರತಿಸ್ಪರ್ಧಿ ಅಂತಂದ್ರೆ ಅದು ಚೈನಾ. ಅಮೆರಿಕ ಇದೇ ತರ ಒಂದು ಲಾಂಗ್ ಟರ್ಮ್ ಯುದ್ಧದಲ್ಲಿ ಮುಳುಗಿದ್ದೇ ಆದ್ರೆ ಚೈನಾ ಆರ್ಥಿಕವಾಗಿ ಅಮೆರಿಕವನ್ನ ಮುಂದಿನ 5-6 ವರ್ಷದಲ್ಲಿ ಹಿಂದಿಕ್ಕುತ್ತೆ. ಅಮೆರಿಕದ ಗ್ಲೋಬಲ್ ಸೂಪರ್ ಪವರ್ ಪಟ್ಟ ಇದೆಯಲ್ಲ, ಅದು ನಶಿಸಿ ಹೋಗುತ್ತೆ. ಹೀಗಾಗಿ ಅಮೆರಿಕ ಯಾವತ್ತೂ ಕೂಡ ಚೈನಾವನ್ನ ಪ್ರತಿಸ್ಪರ್ಧಿ ರೀತಿಯಲ್ಲೇ ನೋಡುತ್ತೆ. ಈ ಹಿಂದೆ ಟ್ರಂಪ್ ಅವರು ಕೂಡ ಅದನ್ನೇ ಮಾಡ್ತಾ ಇದ್ರು. ಟ್ರಂಪ್ ಅವರು ಕೂಡ ಅಷ್ಟೇ, ತನ್ನ ಮೊದಲ ಅವಧಿಯಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಬಹಳ ದೊಡ್ಡ ಏಟನ್ನೇ ಚೈನಾ ಕೊಟ್ಟಿದ್ರು. ಚೈನಾವನ್ನ ತಡೆಯದೇ ಇದ್ರೆ ಅಮೆರಿಕಾಗ ಉಳಿಗಾಲ ಇಲ್ಲ ಅಂತ ಅವರು ಭಾವಿಸಿದ್ರು. ಆದ್ರೆ 2ನೇ ಅವಧಿಯಲ್ಲಿ ಟ್ರಂಪ್ ಚೈನಾಗೆ ಹೋಗ್ಬಿಟ್ಟು ಚೈನಾವನ್ನ ಕೊಂಡಾಡ್ತಾ ಇದ್ದಾರೆ. ಜೊತೆಗೆ ಅಮೆರಿಕ ಕುಸಿಯುತ್ತಿರುವಂತಹ ರಾಷ್ಟ್ರ ಅನ್ನೋದನ್ನ ಒಪ್ಕೊಳ್ತಾ ಇದ್ದಾರೆ. ಅದು ಕೂಡ ಕ್ಸಿ ಜಿನ್ಪಿಂಗ್ ಹೇಳಿದ್ದಾರೆ ಅಂತ ಇವರು ಓಪನ್ ಆಗಿ ಪೋಸ್ಟ್ ಹಾಕ್ಬಿಟ್ಟು ಅದನ್ನ ಒಪ್ಪಿಕೊಂಡಿದ್ದಾರೆ. ಕ್ಸಿ ಜಿನ್ಪಿಂಗ್ ಹೇಳ್ತಾ ಇರುವಂತಹದ್ದು ಸರಿಯಾಗಿತ್ತು ಅಂತ.
ಹೀಗಾಗಿ ಮಿತ್ರರೇ, ನಾನು ಆರಂಭದಲ್ಲೇ ಹೇಳಿದ್ದು, ಟ್ರಂಪ್ ಅವರ ಚೈನಾ ಪ್ರವಾಸ ಇತ್ತಲ್ಲ, ಇದು ಅಮೆರಿಕದ ಇತಿಹಾಸದಲ್ಲೇ ಒಬ್ಬ ಅಧ್ಯಕ್ಷನ ಅತ್ಯಂತ ಕೆಟ್ಟ ಪ್ರವಾಸ. ಅಮೆರಿಕದ ಅಧ್ಯಕ್ಷರು ಎಲ್ಲೇ ಹೋದರೂ ಕೂಡ ಅವರಿಗೆ ತನ್ನದೇ ಆದಂತಹ ಒಂದು ಘನತೆ ಇರುತ್ತೆ, ಸಲ್ಲಬೇಕಾದಂತಹ ಗೌರವ ಸಿಗುತ್ತೆ. ಆದರೆ ಚೈನಾದಲ್ಲಿ ಟ್ರಂಪ್ಗೆ ಅದು ಯಾವುದೂ ಕೂಡ ಸಿಕ್ಕಿಲ್ಲ. ನೋಡೋದಕ್ಕೆ ಕಾಣಬಹುದು, ಕ್ಸಿ ಜಿನ್ಪಿಂಗ್ ಟ್ರಂಪ್ ಅವರನ್ನ ಕರ್ಕೊಂಡು ಓಡಾಡೋದ್ರು, ಒಳ್ಳೆ ರೀತಿಯಲ್ಲಿ ಫೋಟೋಶೂಟ್ಗಳಾದವು, ಎಲ್ಲವೂ ಚೆನ್ನಾಗಿತ್ತು. ಆದರೆ ಕ್ಸಿ ಜಿನ್ಪಿಂಗ್ ಎಲ್ಲೆಲ್ಲಿ ಟಾಂಟ್ ಕೊಡಬೇಕೋ, ಯಾವ್ಯಾವ ಅಂಶ ರಿಜಿಸ್ಟರ್ ಆಗಬೇಕೋ ಅದೆಲ್ಲದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಟ್ರಂಪ್ ಚೈನಾಗೆ ಹೋಗ್ಬಿಟ್ಟು ಚೈನಾದಲ್ಲಿ ಕ್ಸಿ ಜಿನ್ಪಿಂಗ್ ಅವರ ನಾಯಕತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸಿದ್ರು. ನೀವೇ ಸಿಂಪಲ್ ಆಗಿ ಯೋಚನೆ ಮಾಡಿ, ಚೈನಾದಲ್ಲಿ 1980ರಿಂದ 2010 ಈ ಅವಧಿಯಲ್ಲಿ, ಅಂದರೆ ಒಂದು 30 ವರ್ಷ ಕಾಲಾವಧಿಯಲ್ಲಿ ಹುಟ್ಟಿದಂತಹ ಪ್ರಜೆಗಳಿದಾರಲ್ಲ, ಅವರೆಲ್ಲರೂ ಕೂಡ ಚೈನಾದ ಅಭಿವೃದ್ಧಿಯನ್ನ ಕಣ್ಣಾರೆ ಕಂಡಿದ್ದಾರೆ. 1980ಕ್ಕೆ ಮುಂಚೆ ಯಾವ ರೀತಿಯಾಗಿತ್ತು, ನಂತರದಲ್ಲಿ ಚೈನಾ ಯಾವ ರೀತಿಯಾಗಿ ಹಂತ ಹಂತವಾಗಿ ಡೆವಲಪ್ ಆಗ್ತಾ ಹೋಗಿದೆ, ಇವತ್ತು ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಕ್ಸಿ ಜಿನ್ಪಿಂಗ್ ಇವತ್ತು ಅಮೆರಿಕದ ಅಧ್ಯಕ್ಷರನ್ನ ಕರೆದುಬಿಟ್ಟು ನಿಮ್ಮದು ಮುಳುಗುತ್ತಿರುವಂತಹ ದೇಶ, ಅಮೆರಿಕ ಡಿಕ್ಲೈನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದನ್ನ ಅಮೆರಿಕದ ಅಧ್ಯಕ್ಷ ಒಪ್ಕೊಳ್ತಾರೆ ಅಂತಂದ್ರೆ ಚೈನಾದ ಲೆವೆಲ್ ಯಾವ ಹಂತಕ್ಕೆ ಹೋಯ್ತು ಅಂತ ಊಹೆ ಮಾಡ್ಕೊಳ್ಳಿ. ಮಿತ್ರರೇ, ಇದು ನಾನು ಕೇವಲ ಒಂದು ಭಾಗವನ್ನು ಮಾತ್ರ ನಿಮಗೆ ಹೇಳಿದೆ. ಟ್ರಂಪ್ ಅವರ ಪ್ರವಾಸದ ಸಂದರ್ಭದಲ್ಲಿ ಟ್ರಂಪ್ ಇಂತಹದೊಂದು ಬ್ಲಂಡರ್ ಮಾಡಿದ್ರು ಅಂತ. ಕೇವಲ ಇದೊಂದೇ ಬ್ಲಂಡರ್ ಅಲ್ಲ, ಟ್ರಂಪ್ ಅವರ ಇಡೀ ಚೈನಾದ ಪ್ರವಾಸವೇ ದೊಡ್ಡ ನಗೆಪಾಟಲಿಗೀಡಾಗ್ಬಿಟ್ಟಿದೆ. ಮೊದಲನೇದಾಗಿ, ಟ್ರಂಪ್ ಚೈನಾಗೆ ಹೋಗ್ತಾರೆ ಅಂತಂದ್ರೆ ಎಲ್ಲರಿಗೂ ಏನ್ ನಿರೀಕ್ಷೆ ಇತ್ತು, ಟ್ರಂಪ್ ಚೈನಾ ಮೇಲೆ ಒತ್ತಡ ಹಾಕ್ತಾರೆ. ಯಾಕೆಂದ್ರೆ ಈ ಹಿಂದೆಯೇ ಟ್ರಂಪ್ ಹೇಳ್ತಾ ಇದ್ರಲ್ಲ, ಇರಾನ್ಗೆ ಚೈನಾ ಯಾವುದೇ ಕಾರಣಕ್ಕೂ ಕೂಡ ಶಸ್ತ್ರಾಸ್ತ್ರವನ್ನ ಕೊಡಬಾರದು, ಇರಾನ್ಗೆ ಸಪೋರ್ಟ್ ಮಾಡಬಾರದು, ಹರ್ಮೋಸ್ ವಿಚಾರದಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು, ಹೀಗೆಲ್ಲ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ರಲ್ಲ. ಈ ಒತ್ತಡವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾರೆ. ಒಂದು ಕಾಂಕ್ರೀಟ್ ಆದಂತಹ ಒಪ್ಪಂದ ಆಗಬಹುದು, ಚೈನಾ ಇರಾನ್ ವಿಚಾರದಲ್ಲಿ ರಿಯಾಕ್ಟ್ ಮಾಡಬಹುದು ಅಂತ ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಆ ರೀತಿಯಾಗಿ ಆಗಲೇ ಇಲ್ಲ. ಇರಾನ್ ವಿಚಾರದಲ್ಲಿ ಟ್ರಂಪ್ಗೆ ಚೈನಾದಿಂದ ಯಾವುದೇ ರೀತಿಯ ಭರವಸೆ ಸಿಕ್ಕಿಲ್ಲ. ಹರ್ಮೋಸ್ ಓಪನ್ ಆಗಿರಬೇಕು ಅಂತ ಚೈನಾ ಹೇಳ್ತು ಬಿಟ್ರೆ, ಯಾವುದೇ ರೀತಿಯಲ್ಲೂ ಕೂಡ ಇರಾನ್ನ ವಿರುದ್ಧವಾಗಿ ಚೈನಾ ಮಾತನಾಡಲಿಲ್ಲ. ಹಾಗೆ ಟ್ರಂಪ್ಗೆ ಇದ್ದಂತಹ ಇನ್ನೊಂದು ದೊಡ್ಡ ನಿರೀಕ್ಷೆ ಏನು ಕೇಳಿದ್ರೆ, ಚೈನಾ ನಮಗೆ ರೇರ್ ಅರ್ತ್ ಮಿನರಲ್ಸ್ ಅನ್ನ ಪುನಃ ಕೊಡೋದಕ್ಕೆ ನಿರ್ಧಾರ ಮಾಡುತ್ತೆ, ಆ ರೀತಿಯ ಒಪ್ಪಂದಗಳಾಗ್ತವೆ ಅಂತ. ಅದರ ಬಗ್ಗೆಯೂ ಕೂಡ ಚೈನಾ ಯಾವುದೇ ರೀತಿಯಲ್ಲೂ ತುಟಿ ಬಿಚ್ಚಿಲ್ಲ. ಟ್ರಂಪ್ಗೆ ಅಂತಹ ಯಾವುದೇ ಭರವಸೆಗಳು ಕೂಡ ಸಿಕ್ಕಿಲ್ಲ. ಅಂದರೆ ಟ್ರಂಪ್ ಚೈನಾಗೆ ಹೋಗ್ಬಿಟ್ಟು ಚೈನಾಗೆ ಲಾಭ ಮಾಡಿಕೊಟ್ರೆ ವಿನಃ ಅಮೆರಿಕಾಗೆ ನಯಾ ಪೈಸೆ ಲಾಭ ಆಗಿಲ್ಲ. ಚೈನಾಗೆ ಹೇಗೆ ಲಾಭ ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಒಂದೆರಡು ಉದಾಹರಣೆಯನ್ನು ಕೊಡ್ತೀನಿ. ಎಷ್ಟರ ಮಟ್ಟಿಗೆ ಟ್ರಂಪ್ ಬಾಗಿದ್ದಾರೆ ಅಥವಾ ಟ್ರಂಪ್ ಸೋತಿದ್ದಾರೆ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿಕೊಳ್ಳಿ. ಮೊದಲನೇದಾಗಿ, ತೈವಾನ್ ವಿಚಾರದಲ್ಲಿ ಟ್ರಂಪ್ ಕಂಪ್ಲೀಟ್ ಆಗಿ ತಲೆ ಬಗ್ಗಿಸ್ಬಿಟ್ರು. ಅದು ಹೇಗೆ ಕೇಳಿದ್ರೆ, ಇಷ್ಟು ದಿನ ಅಮೆರಿಕಾಗೆ ತೈವಾನ್ ಅನ್ನುವಂಥದ್ದು ಒಂದು ಟ್ರಂಪ್ ಕಾರ್ಡ್ ರೀತಿಯಲ್ಲಿತ್ತು. ತೈವಾನ್ಗೆ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರವನ್ನು ಕೊಡುತ್ತೆ ಅಥವಾ ತೈವಾನ್ನಲ್ಲಿ ಹೆಚ್ಚೆಚ್ಚು ಎಂಗೇಜ್ ಆಗುತ್ತೆ ಅಂತಂದರೆ ಚೈನಾಗೆ ಆತಂಕ ಸೃಷ್ಟಿ ಆಗ್ತಾ ಇತ್ತು, ಚೈನಾ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇತ್ತು. ಆದರೆ ಇವತ್ತು ಟ್ರಂಪ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ, ತೈವಾನ್ ಅಮೆರಿಕದಿಂದ 9,500 ಮೈಲಿ ದೂರದಲ್ಲಿರುವಂತಹ ಒಂದು ಪುಟ್ಟ ದ್ವೀಪ, ಅದು ಚೈನಾಗೆ ಬಹಳ ಸಮೀಪದಲ್ಲಿದೆ. ಚೈನಾ ಒಂದು ದೈತ್ಯವಾದಂತಹ ದೊಡ್ಡ ಶಕ್ತಿ. ಹೀಗಾಗಿ ನಾವು ತೈವಾನ್ನ ಸ್ವಾತಂತ್ರ್ಯಕ್ಕೆಲ್ಲ ಹೆಚ್ಚಿಗೆ ಬೆಂಬಲ ಕೊಡೋದಕ್ಕೆ ಹೋಗೋದಿಲ್ಲ. ಈ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಅಮೆರಿಕದ ಅಧ್ಯಕ್ಷರ ಬಾಯಲ್ಲಿ ಬಂದಂತಹ ಈ ನುಡಿಮುತ್ತುಗಳಿದಾವಲ್ಲ, ಇದು ಚೈನಾಗೆ ಸ್ಪಷ್ಟ ಜಯದ ಸಂಕೇತ. ಇದಕ್ಕಿಂತ ಚೈನಾಗೆ ಇನ್ನೊಂದು ಜಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅಮೆರಿಕದಲ್ಲಿ ಎನ್ವಿಡಿಯಾ ಅನ್ನುವಂಥ ಒಂದು ಕಂಪನಿ ಇದೆ, ಚಿಪ್ ತಯಾರಕ ಕಂಪನಿ. ಇದು ಗ್ಲೋಬಲ್ ಲೆವೆಲ್ನಲ್ಲಿ ಬಹಳ ದೊಡ್ಡ ದೈತ್ಯವಾದಂಥ ಕಂಪನಿ. ಇದು H200 ಅನ್ನುವಂಥ ಒಂದು ಚಿಪ್ಪನ್ನು ತಯಾರು ಮಾಡಿತ್ತು, ಬಹಳ ಅಡ್ವಾನ್ಸ್ಡ್ ಆದಂಥ ಚಿಪ್. ಇದನ್ನು ಚೈನಾಗೆ ಕೊಡೋದಕ್ಕೆ ಅಮೆರಿಕ ನಿರ್ಬಂಧವನ್ನು ವಿಧಿಸಿತ್ತು. ಯಾಕೆ ಅಂತಂದರೆ, ಈ H200 ಚಿಪ್ಪನ್ನು ಚೈನಾ ಕೊಟ್ಟಿದ್ದೇ ಆದರೆ ಅವರು ಅದನ್ನು ಕಾಪಿ ಮಾಡಿಬಿಡ್ತಾರೆ, ಅದರ ರೆಪ್ಲಿಕಾವನ್ನು ಹೊರಗೆ ತರ್ತಾರೆ, ಅಮೆರಿಕಾಗೆ ಹಿನ್ನಡೆ ಆಗಿಬಿಡುತ್ತೆ ಅಂತ ಅಮೆರಿಕದವರು ಅದನ್ನು ಚೈನಾಗೆ ಕೊಡೋದಕ್ಕೆ ಬ್ಯಾನ್ ಹೇರಿದ್ರು. ಆದರೆ ಟ್ರಂಪ್ ಚೈನಾಗೆ ಹೋದಂತಹ ಸಂದರ್ಭದಲ್ಲಿ ಈ ಎನ್ವಿಡಿಯಾ ಕಂಪನಿಯ H200 ಚಿಪ್ಪನ್ನು ಚೈನಾಗೆ ಕೊಡೋದಕ್ಕೆ ಒಪ್ಕೊಂಡ್ರು. ಚೈನಾ ಮತ್ತು ಅಮೆರಿಕದ ನಡುವೆ ಒಂದು ದೊಡ್ಡ ಅಗ್ರಿಮೆಂಟ್ ಆಯಿತು. ಸಾಮಾನ್ಯವಾಗಿ ಒಂದು ದೇಶಕ್ಕೆ ಇಂತಹ ಒಂದು ಡೀಲ್ ಆಗಿದ್ದೇ ಆದರೆ ಸಹಜವಾಗಿ ಆ ಕಂಪನಿಯ ಶೇರ್ ಏನಾಗಬೇಕು, ತುಂಬ ದೊಡ್ಡ ಪ್ರಮಾಣದಲ್ಲಿ ರೈಸ್ ಆಗಬೇಕು. ಆದರೆ ಎನ್ವಿಡಿಯಾ ಕಂಪನಿಯ ಶೇರ್ ಇದೆಯಲ್ಲ, ಇದು 4.20% ಕುಸಿತವನ್ನು ದಾಖಲಿಸಿದೆ. ಯಾಕೆ ಅಂತಂದರೆ, ಇದು ಎಲ್ಲರ ಸೆಂಟಿಮೆಂಟ್ಗೆ ಹರ್ಟ್ ಮಾಡಿದೆ. ಈ ಚಿಪ್ ಚೈನಾಗೆ ಸಿಕ್ತು ಅಂತಂದರೆ ಅವರು ಕಾಪಿ ಮಾಡಿಯೇ ಮಾಡ್ತಾರೆ. ನಾಳೆ ದಿನ ಈ ಎನ್ವಿಡಿಯಾ ಕಂಪನಿಯ H200 ಚಿಪ್ಗೆ ಒಂದು ಆಲ್ಟರ್ನೇಟಿವ್ ಹುಟ್ಟುಕೊಳ್ಳುತ್ತೆ, ಇದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಇದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಹೀಗಾಗಿ ಎನ್ವಿಡಿಯಾ ಕಂಪನಿಯ ಶೇರು ಬಹಳ ಪ್ರಮಾಣದಲ್ಲಿ ಕುಸಿತ ದಾಖಲಿಸಿದೆ. ಆದರೆ ಟ್ರಂಪ್ಗೆ ಮಾತ್ರ ಇದು ಖುಷಿ ಕೊಟ್ಟಿದೆ ಈ ಡೀಲ್. ಹಾಗೆ ಟ್ರಂಪ್ ಅವರ ಚೈನಾ ಪ್ರವಾಸದ ಸಂದರ್ಭದಲ್ಲಿ ಈ ಬೋಯಿಂಗ್ ಕಂಪನಿಯ ಡೀಲ್ ಬಗ್ಗೆ ಬಹಳ ನಿರೀಕ್ಷೆ ಇತ್ತು. ಅಮೆರಿಕದ ವಿಮಾನ ತಯಾರಕ ಕಂಪನಿಯಾದಂತಹ ಬೋಯಿಂಗ್ನಿಂದ ಚೈನಾ ಒಂದು 400ರಿಂದ 500 ವಿಮಾನಗಳನ್ನು ಖರೀದಿ ಮಾಡಬಹುದು ಅಂತ ಎಲ್ಲರೂ ನಿರೀಕ್ಷೆ ಇಟ್ಟುಕೊಂಡಿದ್ರು. ಆ ರೀತಿಯ ಮಾತುಗಳು ಕೂಡ ಕೇಳಿಬರ್ತಾ ಇದ್ವು. ಅದರಂತೆ ಚೈನಾದಲ್ಲಿ ಡೀಲ್ ಏನೋ ಆಯಿತು. ಬೋಯಿಂಗ್ನಿಂದ 200 ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಚೈನಾ ಒಪ್ಕೊಳ್ತು. ಇಲ್ಲೂ ಸಹ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಚೈನಾ 200 ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೂ ಕೂಡ ಬೋಯಿಂಗ್ ಶೇರಿನಲ್ಲಿ 4% ಕುಸಿತ
ಹಾಕಲಾಗಿದೆ. ಇವತ್ತು ಚೈನಾಗೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ನಾವು ಗ್ಲೋಬಲ್ ಪವರ್ ಆಗೋದಕ್ಕೆ ತುಂಬ ಹತ್ತಿರ ಇದ್ದೀವಿ ಅಂತ. ಮಿತ್ರರೇ, ಚೈನಾಗೆ ಇದು ಬಯಸದೆ ಬಂದಂತಹ ಭಾಗ್ಯ. ಯಾಕೆ ಗೊತ್ತಾ? ಟ್ರಂಪ್ 2ನೇ ಅವಧಿಗೆ ಅಧಿಕಾರಕ್ಕೆ ಬರ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅತಿ ಹೆಚ್ಚು ಕಸಿವಿಸಿಗೆ ಒಳಗಾದಂತಹ ದೇಶ ಇದೇ ಚೈನಾ. ಅವ್ರೇನು ಮಾಡಿದ್ರು? ತನ್ನ ಎಲ್ಲ ಹಳೆಯ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸುವುದಕ್ಕೆ ಪ್ರಯತ್ನ ಮಾಡಿದ್ರು. ಭಾರತದೊಂದಿಗೆ 5 ವರ್ಷದಿಂದ ಯಾವುದೇ ರೀತಿಯಲ್ಲೂ ಕೂಡ ದೊಡ್ಡ ಮಟ್ಟದ ಸಭೆಯನ್ನು ನಡೆಸಿರಲಿಲ್ಲ. ಭಾರತವನ್ನು ಬಹಳ ಸೈಡಿಗಿಟ್ಟಿದ್ರು. ಆದರೆ ಟ್ರಂಪ್ ಬರ್ತಾ ಇದ್ದ ಹಾಗೆ ಭಾರತದೊಂದಿಗೆ ಚೈನಾ ಎಂಗೇಜ್ ಆಯಿತು. ಗಡಿ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತು. ತೈವಾನ್ ವಿಚಾರದಲ್ಲಿ ಅಗ್ರೆಸಿವ್ ತೀರ್ಮಾನಗಳನ್ನು ಕೈಬಿಟ್ಟಿತ್ತು. ಯಾಕೆ ಅಂತಂದ್ರೆ ಟ್ರಂಪ್ ಮತ್ತೊಮ್ಮೆ ಟ್ರೇಡ್ ವಾರ್ ಅನ್ನು ಆರಂಭಿಸ್ತಾರೆ, ನನ್ನ ಎಕಾನಮಿಗೆ ಹೊಡೆತ ಬೀಳುತ್ತೆ ಅಂತ ಚೈನಾ ಹೆದರು ಹೋಗಿತ್ತು. ಆದರೆ ಮಿತ್ರರೇ, ಟ್ರಂಪ್ ಮಾಡಿದ್ದೇನು? ಬರ್ತಿದ್ದ ಹಾಗೆ ಭಾರತದಂತಹ ಅತ್ಯಂತ ಮಿತ್ರ ದೇಶಕ್ಕೆ ಹೊಡೆತ ಕೊಡುವ ಕೆಲಸ ಮಾಡಿದ್ರು. ಆ ಯಾತಕ್ಕೂ ಬೇಡದಂತಹ ಯಕಚ್ಚಿತ್ ಪಾಕಿಸ್ತಾನದೊಂದಿಗೆ ದೋಸ್ತಿ ಮಾಡಿದ್ರು. ಅಮೆರಿಕದ ಸಾರ್ವಕಾಲಿಕ ಮಿತ್ರ ದೇಶಗಳಾದಂತಹ ಯುರೋಪ್ನ ಮೇಲೂ ಕೂಡ ಟ್ರಂಪ್ ಅವರ ಕಣ್ಣು ಬಿತ್ತು. ತನ್ನ ಎಲ್ಲ ಅಲೈ ಕಂಟ್ರಿಗಳನ್ನ ಬದಿಗೆ ಹಾಕೋದಕ್ಕೆ ಶುರು ಮಾಡಿದ್ರು. ಚೈನಾಗೆ ಏನೇನ್ ಬೇಕಾಗಿತ್ತೋ ಅದೆಲ್ಲವುದನ್ನು ಕೂಡ ಟ್ರಂಪ್ ಮಾಡಿದ್ರು. ಈ ಕಾರಣದಿಂದ ಯಾರು ನಮಗೆ ಶಾಪ ಆಗಬಹುದು ಅಂತ ಚೈನಾ ನಿರೀಕ್ಷೆ ಮಾಡಿತ್ತೋ ಅವರೇ ವರ ಆಗಿದ್ದಾರೆ ಅಂತ ಚೈನಾ ಈಗ ಖುಷಿ ಪಡ್ತಾ ಇದೆ. ಅದರಲ್ಲೂ ಕೂಡ ಅಮೆರಿಕದ ಅಧ್ಯಕ್ಷರ ಈ ಚೈನಾ ಪ್ರವಾಸದ ಬಳಿಕ ಚೈನಾ ಅಕ್ಷರಶಃ ಖುಷಿ ಪಟ್ಟಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೇ ಇರುವಷ್ಟು ದಡ್ರು ಅಮೆರಿಕದ ಜನ ಅಲ್ಲ. ಇನ್ನೇನು ನವೆಂಬರ್ ತಿಂಗಳಿನಲ್ಲಿ ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಬರುತ್ತೆ. ಈ ಎಲೆಕ್ಷನ್ನಲ್ಲಿ 100-200% ಅಮೆರಿಕದ ಟ್ರಂಪ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಒಂದು ವೇಳೆ ರಿಪಬ್ಲಿಕನ್ ಪಕ್ಷಕ್ಕೆ ಹಿನ್ನಡೆ ಆಯಿತು ಅಂತಂದ್ರೆ ಟ್ರಂಪ್ ಅವರು ಲೇಮ್ ಡಕ್ ಅಧ್ಯಕ್ಷರಾಗಿ ಆ ಪದವಿಯಲ್ಲಿ ಮುಂದುವರಿತಾರೆ. ಇಲ್ಲಿ ಪದೇ ಪದೇ ಜೋ ಬೈಡನ್ರನ್ನ ಟ್ರಂಪ್ ಕಾಲೆಳಿತಾ ಇದ್ದಾರೆ. ಜೋ ಬೈಡನ್ ಒಬ್ಬ ಅಸಮರ್ಥ ಅಂತ. ಮಿತ್ರರೇ, ಜೋ ಬೈಡನ್ ತುಂಬಾ ಸಮರ್ಥ ಅಧ್ಯಕ್ಷ ಅಂತ ನಾನಂತೂ ಹೇಳೋದಿಲ್ಲ. ಆದರೆ ಟ್ರಂಪ್ಗೆ ಹೋಲಿಸಿದ್ರೆ ಜೋ ಬೈಡನ್ ಇನ್ನೂ ಸ್ಟ್ರಾಂಗ್ ಆಗಿದ್ರು. ಅದು ಹೇಗೆ ಕೇಳಿದ್ರೆ, ಅವರ ಅಧಿಕಾರಾವಧಿ ಮುಕ್ತಾಯ ಆಗುವಂತಹ ಸಂದರ್ಭದಲ್ಲಿ ಇದೇ ಕ್ಸಿ ಜಿನ್ಪಿಂಗ್ ಅಮೆರಿಕದ ಪ್ರವಾಸವನ್ನ ಕೈಗೊಂಡಿದ್ರು. ಆದರೆ ಕ್ಸಿ ಜಿನ್ಪಿಂಗ್ ಬಂದು ಹೋಗ್ತಿದ್ದ ಹಾಗೆ ಜೋ ಬೈಡನ್ ಏನ್ ಹೇಳಿದ್ರು ಗೊತ್ತಾ? ಕ್ಸಿ ಜಿನ್ಪಿಂಗ್ ಒಬ್ಬ ಸರ್ವಾಧಿಕಾರಿ. ಜೋ ಬೈಡನ್ ಹೀಗಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಿತ್ರರೇ, ಆ ಧೈರ್ಯ ಜೋ ಬೈಡನ್ಗಿತ್ತು. ಆದರೆ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ? ಕ್ಸಿ ಜಿನ್ಪಿಂಗ್ ಅಮೆರಿಕ ಇವತ್ತು ಮುಳುಗುವಂತಹ ಹಡಗು, ಅದು ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತಹ ದೇಶ ಅಂತ ಓಪನ್ ಆಗಿ ಹೇಳಿದ್ರು ಕೂಡ ಅದನ್ನ ಅಮೆರಿಕದ ಅಧ್ಯಕ್ಷನಾಗಿ ಟ್ರಂಪ್ ಒಪ್ಕೊಳ್ತಾ ಇದ್ದಾರೆ. ಹೌದು, ಹಾಗಾಗ್ತಾ ಇತ್ತು ಅಂತ ಓಪನ್ ಆಗಿ ತನ್ನ ಟ್ರೂತ್ ಸೋಷಿಯಲ್ ಪೋಸ್ಟ್ ಮೂಲಕವಾಗಿ ಜಗಜ್ಜಾಹೀರು ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.